ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತ ಬಳಿಕ ಫಾಫ್ ಡುಪ್ಲೆಸಿಸ್ ಅವರ ನಾಯಕತ್ವದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಸಿಎಸ್ಕೆ ವಿರುದ್ಧ ನಡೆದ ಪಂದ್ಯದಲ್ಲಿ ಡುಪ್ಲೆಸಿಸ್ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಬೌಲಿಂಗ್ ಚೇಂಜಸ್ ಮಾಡುವಲ್ಲಿ ವಿಫಲರಾಗಿದ್ದರು. ಮತ್ತೆ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಅವರಿಗೂ ಕೂಡ ಪವರ್ ಪ್ಲೇ ಅವರ್ನಲ್ಲಿ ಅಷ್ಟೊಂದು ಸ್ಫೋಟಕ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಿರಲಿಲ್ಲ. ಇದೇ ಕಾರಣದಿಂದ ಈಗ ಆರ್ಸಿಬಿಯ ಆರಂಭಿಕ ಜೋಡಿಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಸಾಕಷ್ಟು ಕೂಗುಗಳು ಕೇಳಿಬರುತ್ತಿವೆ. ವಿಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿದ್ದರೂ ಕೂಡ ತಂಡದಿಂದ ಹೊರಗುಳಿಯುವ ಪರಿಸ್ಥಿತಿ ಎದುರಾಗಿದೆ. ಇದರ ಬಗ್ಗೆ ಮಾತನಾಡಿರುವ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಡುಪ್ಲೆಸಿಸ್ ಮತ್ತೆ ವಿಲ್ ಜಾಕ್ಸ್ ಅವರಲ್ಲಿ ಆರಂಭಿಕರಾಗಿ ಯಾರನ್ನು ಕಣಕ್ಕಿಳಿಸಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಆರ್ಸಿಬಿ ಮತ್ತೆ ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ ಮಾರ್ಚ್ 25ರಂದು ಸೋಮವಾರ ನಡೆಯಲಿದೆ. ಇದಕ್ಕೂ ಮೊದಲು ಈಗ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ಅವರು ಆರ್ಸಿಬಿಯ ಆರಂಭಿಕ ಜೋಡಿಯ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ವಿಲ್ ಜಾಕ್ಸ್ ಅವರನ್ನು ತಂಡದಿಂದ ಹೊರಗಿಟ್ಟಿದ್ದಕ್ಕೆ ಬೇಸರಗೊಂಡಿರುವ ಸುನಿಲ್ ಗವಾಸ್ಕರ್ ಅವರು ಆರ್ಸಿಬಿ ತಂಡಕ್ಕೆ ಸದ್ಯ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಸುನಿಲ್ ಗವಾಸ್ಕರ್ ಹೇಳುವ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತೆ ಡುಪ್ಲೆಸಿಸ್ ಅವರು ಕಳೆದ ಹಲವು ದಿನಗಳಿಂದ ಯಾವುದೇ ಕಾಂಪಿಟೇಟಿವ್ ಕ್ರಿಕೆಟ್ ಆಡಿಲ್ಲ. ನೇರವಾಗಿ ಬಂದು ಐಪಿಎಲ್ ನಂತ ಕಾಂಪಿಟೇಟಿವ್ ಕ್ರಿಕೆಟ್ ನಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಯುವುದು ಸುಲಭದ ಮಾತಲ್ಲ. ಮತ್ತೆ ಈ ಇಬ್ಬರು ಕೂಡ ಸದ್ಯ ಅಷ್ಟೊಂದು ಉತ್ತಮ ಟಚ್ ನಲ್ಲಿಯೂ ಕೂಡ ಕಂಡು ಬರುತ್ತಿಲ್ಲ. ಆದರೆ ಆರ್ಸಿಬಿ ಬಳಿ ವಿಲ್ ಜಾಕ್ಸ್ ನಂತ ಅದ್ಭುತ ಬ್ಯಾಟ್ಸ್ಮನ್ ಇದ್ದಾರೆ. ಅವರನ್ನು ಕಣಕ್ಕಿಳಿಸದೆ ಆರ್ಸಿಬಿ ಟೂರ್ನಮೆಂಟ್ ನ ಆರಂಭದಲ್ಲಿಯೇ ದೊಡ್ಡ ತಪ್ಪು ಮಾಡುತ್ತಿದೆ. ಆದಷ್ಟು ಬೇಗ ಈ ತಪ್ಪನ್ನು ತಿದ್ದಿಕೊಂಡು ಆರ್ಸಿಬಿ ವಿಲ್ ಜಾಕ್ಸ್ ಅವರಿಗೆ ಆರಂಭಿಕರಾಗಿ ಕಣಕ್ಕಿಳಿಸಲೇಬೇಕು. ಇಲ್ಲವಾದಲ್ಲಿ ಆರ್ಸಿಬಿ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ದುಷ್ಪರಿಣಾಮ ಎದುರಿಸಬೇಕಾಗುತ್ತದೆ. ಮತ್ತೆ ಡುಪ್ಲೆಸಿಸ್ ಅವರ ನಾಯಕತ್ವದಲ್ಲಿಯೂ ಕೂಡ ಅಷ್ಟೊಂದು ನಿಖರತೆ ಕಂಡು ಬರುತ್ತಿಲ್ಲ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಚಿಂತಿಸಿ ಟೂರ್ನಮೆಂಟ್ ನ ಆರಂಭದಲ್ಲಿಯೇ ಒಂದು ಒಳ್ಳೆಯ ನಿರ್ಣಯ ಕೈಗೊಳ್ಳಬೇಕು. ಆರಂಭಿಕರಾಗಿ ಕಣಕ್ಕಿಳಿದು ಪವರ್ ಪ್ಲೇ ಅವರ್ ನಲ್ಲಿ ಡಿಫೆನ್ಸಿವ್ ಅಪ್ರೋಚ್ ನೊಂದಿಗೆ ಬ್ಯಾಟಿಂಗ್ ಮಾಡಿದರೆ ಕಪ್ ಗೆಲ್ಲಲು ಖಂಡಿತ ಕೂಡ ಸಾಧ್ಯವಾಗುವುದಿಲ್ಲ. ಆರ್ಸಿಬಿ ಇದರಲ್ಲಿ ಬಹುಬೇಗನೆ ಸುಧಾರಣೆ ಮಾಡಿಕೊಂಡು ಬರುವಂತ ಪಂದ್ಯದಲ್ಲಿ ಒಂದು ದಿಟ್ಟ ನಿರ್ಣಯ ಕೈಗೊಳ್ಳಬೇಕು ಎಂದು ಸುನಿಲ್ ಗವಾಸ್ಕರ್ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಮನವಿ ಮಾಡಿದ್ದಾರೆ. ವೀಕ್ಷಕರೇ, ಸುನಿಲ್ ಗವಾಸ್ಕರ್ ಅವರ ಈ ಹೇಳಿಕೆಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.